ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಸಚಿವ ಜಿಟಿ ದೇವೇಗೌಡರಿಗೆ ದಿನೇಶ್ ಗುಂಡೂರಾವ್ ಟಾಂಗ್ ಕೊಟ್ಟಿದ್ದಾರೆ. ಜಿಟಿ ದೇವೇಗೌಡ ಯಾವ ಪಕ್ಷದವರು ಅನ್ನೋ ರೀತಿ ಪ್ರಶ್ನೆ ಮಾಡಿದ್ದಾರೆ. ಎಚ್.ಡಿ. ದೇವೇಗೌಡರು ಹೇಳಿದ ಮೇಲೆ ಅವರು ಕೇಳಲೇಬೇಕು. ಉಭಯ ಪಕ್ಷಗಳ ಚರ್ಚೆ ನಂತರ ಎಲ್ಲವೂ ತೀರ್ಮಾನವಾಗಲಿದೆ. ಅಲ್ಲಿವರೆಗೂ ಯಾರು ಕೂಡ ಸೀಟು ಹಂಚಿಕೆ ಬಗ್ಗೆ ಮಾತನಾಡಬಾರದು ಅಂತ ಪರೋಕ್ಷವಾಗಿ ಜಿಟಿಡಿಗೆ ಟಾಂಗ್ ಕೊಟ್ಟಿದ್ದಾರೆ ದಿನೇಶ್ ಗುಂಡೂರಾವ್. ಇದಕ್ಕೆಲ್ಲ ಕಾರಣ ಆಗಿರೋದು ಮೈಸೂರಲ್ಲಿ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ವಿಚಾರವಾಗಿ ಜಿಟಿಡಿ ಕೊಟ್ಟಂತ ಹೇಳಿಕೆ. ಕಾಂಗ್ರೆಸ್ ಜೆಡಿಎಸ್ ನಡುವೆ ಕ್ಷೇತ್ರ ಹಂಚಿಕೆ ಇನ್ನೂ ಕೂಡ ಫೈನಲ್ ಆಗಿಲ್ಲ. ಈ ಬಗ್ಗೆ ನಾವು ಹೇಳೋದಕ್ಕಾಗಲ್ಲ, ಅವರೂ ಹೇಳೋದಕ್ಕಾಗೋದಿಲ್ಲ. ಮಾರ್ಚ್ 4ರ ಸಮನ್ವಯ ಸಮಿತಿ ಸಭೆಯಲ್ಲಿ ಎಲ್ಲವೂ ಕೂಡ ಅಂತಿಮವಾಗಿ ತೀರ್ಮಾನ ಆಗತ್ತೆ. ಮಂಡ್ಯದಿಂದ ಸುಮಲತಾ ಟಿಕೆಟ್ ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಹಾಲಿ ಎಂಪಿ ಇರೋ ಕಡೆ ಜೆಡಿಎಸ್ನವರು ಕೇಳ್ತಾ ಇದ್ದಾರೆ. ಆದ್ರೆ ಅದ್ರ ಬಗ್ಗೆ ಇನ್ನೂ ಕೂಡ ಚರ್ಚೆ ಆಗಿಲ್ಲ, ಅಂತಿಮ ನಿರ್ಧಾರವಾಗಿಲ್ಲ ಅಂತ ಬೆಂಗಳೂರಲ್ಲಿ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಮೂಲಕ ಜಿಟಿಡಿಗೆ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ಯಾಕಂದ್ರೆ ಜಿಟಿ ದೇವೇಗೌಡರು ಎಲ್ಲೋ ಒಂದು ಕಡೆ ಪ್ರತಿ ಬಾರಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಟಿಕೆಟ್ ಅನ್ನೋ ರೀತಿಯಲ್ಲಿ ಮಾತನಾಡ್ತಿದ್ದಾರೆ ಅನ್ನುವಂಥ ವಿಚಾರ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಹಾಗಾಗಿ ಇನ್ನೂ ಕೂಡ ಮೈತ್ರಿ ಸರ್ಕಾರದಲ್ಲಿ ಕ್ಷೇತ್ರ ಹಂಚಿಕೆ ವಿಚಾರವಾಗಿ ಅಂತಿಮ ನಿರ್ಧಾರ ಆಗಿಲ್ಲ. ಹಾಗೆ ಯಾರಿಗೆ ಯಾವ ಕ್ಷೇತ್ರದಿಂದ ಟಿಕೆಟ್ ಅನ್ನೋ ವಿಚಾರ ಕೂಡ ಅಂತಿಮ ಆಗಿಲ್ಲ. ಅಲ್ಲಿವರೆಗೂ ಯಾರು ಕೂಡ ಈ ರೀತಿ ಹೇಳಿಕೆ ಕೊಡಬಾರದು. ದೇವೇಗೌಡರು ಹೇಳಿದ್ದೆ ಫೈನಲ್, ಅವರ ಪಕ್ಷದವರಿಗೂ ಕೂಡ ಅನ್ನುವಂಥ ರೀತಿಯಲ್ಲಿ ದಿನೇಶ್ ಗುಂಡೂರಾವ್ ಹೇಳಿಕೆ ಕೊಟ್ಟಿದ್ದಾರೆ. ನೋಡಿ, ಇನ್ನೂ ಸಮನ್ವಯ ಸಮಿತಿ 4ನೇ ತಾರೀಕು ಸೇರ್ತಾರೆ ಅಂತ ಹೇಳಿದ್ದೇವೆ. ಸೊ ಅಷ್ಟು ಹೇಳಿದ್ಮೇಲೆ ನಾವು ಯಾವ ಕ್ಷೇತ್ರಕ್ಕೆ ಯಾವ ಅಭ್ಯರ್ಥಿ ಹೆಂಗೆ ಹೇಳೋಕ್ಕಾಗ್ತದೆ? ಹೇಳಕ್ಕೆ ಬರೋದಿಲ್ಲ. ಎಲ್ಲಿ ಸಿಟ್ಟಿಂಗ್ ಎಂ ಪಿಸ್ ಇದ್ದಾರೆ ಅವ್ರವ್ರ ಕ್ಷೇತ್ರಗಳಲ್ಲಿ ಅವರೇ ಕೆಲಸ ಮಾಡ್ತಾ ಇರ್ಬೋದು, ಅದು ಬೇರೆ ವಿಚಾರ ಆಗಿರ್ಬೋದು. ಆದರೆ ಎಲ್ಲೂ ಬೇರೆ ಕ್ಷೇತ್ರದಲ್ಲಿ ಇವರೇ ಕ್ಯಾಂಡಿಡೇಟು ಅಥವಾ ಇವ್ರಿಗೆ ಕ್ಷೇತ್ರ ಸೇರಿದೆ ಅಂತ ಹೇಳ್ತಕ್ಕಂಥ ಸಾಧ್ಯ ಆಗೋದಿಲ್ಲ. ತೀರ್ಮಾನ ಆಗುವವರೆಗೂ ಅದು ನಾವು ಹೇಳೋಕ್ಕಾಗಲ್ಲ, ಅವರು ಹೇಳೋಕ್ಕಾಗೋದಿಲ್ಲ, ಯಾರು ಹೇಳೋಕ್ಕಾಗಲ್ಲ. ಅದು ಸ್ಥಳೀಯವಾಗಿ ಇದ್ದೇ ಇರ್ತದೆ, ಸ್ಥಳೀಯವಾಗಿ ಬೇಡಿಕೆ ಇದ್ದೇ ಇರ್ತದೆ. ಸ್ಥಳೀಯ ಮುಖಂಡರುಗಳು, ಸ್ಥಳೀಯ ನಾಯಕರುಗಳು ಆ ಕ್ಷೇತ್ರದಲ್ಲಿ ನಾವೇ ಕಂಟೆಸ್ಟ್ ಮಾಡಬೇಕು, ನಮ್ಮವರು ಇದ್ದಾರೆ ಅಂತ, ಅದು ಪ್ರಜಾಪ್ರಭುತ್ವ. ಅದು ಅದೇ ಅಂತಿಮ ತೀರ್ಮಾನ ಆದಮೇಲೆ ಆ ತೀರ್ಮಾನದ ಅನುಸಾರ ಎಲ್ಲ ಕೆಲಸ ಮಾಡಲೇಬೇಕು. ನೋಡಿ, ನಾನು ಈಗಾಗಲೇ ನೆನ್ನೆನೇ ಹೇಳಿದ್ದೀನಲ್ಲ, ಮತ್ತೆ ಅದಕ್ಕೆ ಉತ್ತರ ಕೊಡೋಕೆ ಹೋಗೋದಿಲ್ಲ. ಇದು ತೀರ್ಮಾನ ಆದಮೇಲೆ ಇದೆಲ್ಲ ನಾವು ಚರ್ಚೆ ಮಾಡೋಕ್ಕಾಗೋದಿಲ್ಲ. ಅಲ್ಟಿಮೇಟ್ಲಿ ಡಿಸಿಷನ್ನು ಕೂತ್ಕೊಂಡು ಯಾವ ಕ್ಷೇತ್ರ ಯಾರಿಗೆ ಸೇರ್ತದೆ ಅಂತ, ಯಾವ ಪಕ್ಷಕ್ಕೆ ಸೇರುತ್ತೆ ಅಂತ ತೀರ್ಮಾನ. ಎರಡನೇದು ಆ ಕ್ಷೇತ್ರದಲ್ಲಿ ಯಾರನ್ನು ನಿಲ್ಲಿಸಬೇಕು ಅಂತ ಅವ್ರವ್ರ ಪಕ್ಷದವ್ರು ತೀರ್ಮಾನ ಮಾಡ್ಕೊಳ್ತಾರೆ. ಸೊ ಇದರಲ್ಲಿ ಯಾವುದೇ ರೀತಿಯ ಗೊಂದಲಕ್ಕೆ ಅಥವಾ ಸುಮಲತಾ ಅವರು ಪ್ರಯತ್ನ ಮಾಡೋದು ತಪ್ಪು ಅಂತ ಹೇಳೋಕ್ಕಾಗೋದಿಲ್ಲ. ಅವ್ರಿಗೆ ಹಕ್ಕಿದೆ. ಅಂಬರೀಷ್ ಅವರು ನಮ್ಮ ಪಕ್ಷದ ಒಬ್ಬ ಹಿರಿಯ ನಾಯಕರು, ಕಾಂಗ್ರೆಸ್ಸಿನ ಧುರೀಣ. ಸುಮಲತಾ ಅವರು ಕೇಳೋದ್ರಲ್ಲಿ ಏನು ತಪ್ಪೇನಿಲ್ಲ, ಆದರೆ ಅದು ತಪ್ಪು ಅಂತ ಅನ್ಕೊಳ್ಳಬಾರ್ದು. ಆದರೆ ಮುಂದೆ ಯಾವ ತೀರ್ಮಾನಕ್ಕೆ ಬರ್ತದೆ ಆ ತೀರ್ಮಾನಕ್ಕೆ ಅವರು ಒಪ್ಕೊಳ್ಬೇಕಾಗ್ತದೆ, ಎಲ್ಲರೂ ಒಪ್ಕೊಳ್ಬೇಕಾಗ್ತದೆ. ಗೊಂದಲ ಅಲ್ಲ. ಈಗ ಪ್ರಜಾಪ್ರಭುತ್ವ ಅಂದರೆ ಏನು? ಪ್ರಜಾಪ್ರಭುತ್ವ ಅಂತ ಹೇಳಿದ್ರೆ, ಡೆಮೋಕ್ರಸಿ ಅಂತ ಹೇಳಿದ್ರೆ, ಎಲ್ಲರೂ ಅವರ ಒಂದು ಹಕ್ಕುಗಳಿಗೋಸ್ಕರ ಅಥವಾ ಅವರ ಪ್ರಯತ್ನಗಳಿಗೋಸ್ಕರ ಪ್ರಯತ್ನ ಮಾಡ್ತಕ್ಕಂಥದ್ದು ತಪ್ಪೇನಿಲ್ಲ. ಅದನ್ನು ಮೀರಿ ಹೋದರೆ ಅವಾಗ ನಾವು ಶಿಸ್ತಿನ ಕ್ರಮ ಅಥವಾ ಬೇರೆ ಥರ ಕ್ರಮ ತಗೊಳ್ಬೇಕು. ಆದರೆ ಈಗ ಕೆಲವು ಕಡೆ ಸಿಟ್ಟಿಂಗ್. ಇನ್ನು ಇವಾಗ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಜೋಹಳಿ. ಶಿವಕುಮಾರ್, ಎಲ್ಲೋ ಒಂದು ಕಡೆ ಸಾಕಷ್ಟು ಗಮನ ಸೆಳೀತಾ ಇರೋದು ಮಂಡ್ಯ ಲೋಕಸಭಾ ಕ್ಷೇತ್ರ. ಇನ್ನೂ ಕೂಡ ಕಾಂಗ್ರೆಸ್ ಜೆಡಿಎಸ್ ನಾಯಕರ ಮಧ್ಯೆನೇ ಸಮನ್ವಯ ಇಲ್ವಾ, ಹೇಗೆ? ಅಂಕಿತ, ನಿನ್ನೆಯಷ್ಟೇ ಮೈಸೂರಿನ ಕಾರ್ಯಕ್ರಮದಲ್ಲಿ ಸಚಿವ ಜಿಟಿ ದೇವೇಗೌಡ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಮೈಸೂರಿಗೆ ಬಂದ್ರೆ ನಾವು ನಿಮ್ಮನ್ನ ಗೆಲ್ಲಿಸ್ಕೊಳ್ತೇವೆ ಅಂತ. ಅಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಮಂಡ್ಯದಲ್ಲಿ ನಿಲ್ಲಿಸಬೇಕು ಅನ್ನುವಂತಹ ಒಂದು ಚಿಂತನೆಗಳು ಕೂಡ ಈಗಾಗಲೇ ನಡೀತಾ ಇದೆ. ಆದ್ರೆ ಇದೀಗ ಜಿಟಿ ದೇವೇಗೌಡ ಅವರು ಯಾಕೆ ಹೇಳಿಕೆಯನ್ನ ನೀಡಿದ್ರು ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಯಾಕೆಂದ್ರೆ ಒಂದು ಕಡೆ ಸುಮಲತಾ ಅಂಬರೀಷ್ ಅವರು ನಾನು ಕಾಂಗ್ರೆಸ್ ಪಕ್ಷದಿಂದ ನಿಲ್ಬೇಕು ಅನ್ನುವಂತಹ ಆಸೆ ಇದೆ, ಆದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಸಿಗದೆ ಹೋದ್ರೆ ಪಕ್ಷೇತರ ಅಭ್ಯರ್ಥಿಯಾಗಾದ್ರೂ ನಾನು ಕಣಕ್ಕಿಳಿತೇನೆ ಅನ್ನುವಂತ ಒಂದು ಉಮೇದಿಗೆ ಏನ್ ಬಿದ್ದಿದ್ದಾರೆ. ಇದು ಎಲ್ಲೋ ಒಂದು ಕಡೆ ಜೆಡಿಎಸ್ ನಾಯಕರಿಗೆ ಕೂಡ ಸಾಕಷ್ಟು ತಲೆನೋವಿಗೆ ಕಾರಣವಾಗಿದೆ. ಇದರ ಒಂದು ಹಿನ್ನೆಲೆಯಲ್ಲಿ ಜಿಟಿ ದೇವೇಗೌಡ ಅವರ ಕೈಯಲ್ಲಿ ಈ ರೀತಿಯಾದಂತಹ ಒಂದು ಹೇಳಿಕೆಯನ್ನ ಹೇಳ್ತಿದ್ರ, ಅಂದ್ರೆ ಮುನ್ಸೂಚನೆಯನ್ನ ಮೈಸೂರಿಗೆ ನಿಲ್ತಾರೆ ಅನ್ನುವಂತಹ ಒಂದು ಹೇಳಿಕೆಯನ್ನ ಪರೋಕ್ಷವಾಗಿ ಕೊಡ್ತಿದ್ರ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಗಮನಿಸಬೇಕಾಗತ್ತೆ. ಸೊ ಈ ಒಂದು ಹೇಳಿಕೆಗೆ ಇವತ್ತು ಕಾಂಗ್ರೆಸ್ ಕೆಪಿಸಿಸಿ ಅಧ್ಯಕ್ಷರು ಸಾಕಷ್ಟು ತಿರುಗೇಟನ್ನ ಕೊಟ್ಟಿದ್ದಾರೆ. ಯಾಕೆಂದ್ರೆ ಇಲ್ಲಿಯವರೆಗೂ ಅಂತಿಮವಾಗಿ ನಾವು ಜೆಡಿಎಸ್ಗೆ ಯಾವ ಕ್ಷೇತ್ರಗಳನ್ನ ಬಿಟ್ಕೊಡ್ಬೇಕು, ಕಾಂಗ್ರೆಸ್ ಪಕ್ಷಕ್ಕೆ ಯಾವ ಕ್ಷೇತ್ರಗಳನ್ನ ಇಟ್ಕೊಳ್ಬೇಕು ಅನ್ನುವಂಥದ್ದು ಇನ್ನೂ ಕೂಡ ಅಂತಿಮವಾಗಿಲ್ಲ.
ಇಂತಹ ಸಂದರ್ಭದಲ್ಲಿ ಯಾರೇ ಆಗಿರ್ಬೋದು, ಅಂದ್ರೆ ಅವರ ಪಕ್ಷದವರೇ ಆಗಿರ್ಬೋದು, ಜೊತೆಗೆ ಕಾಂಗ್ರೆಸ್ ಪಕ್ಷದ ನಾಯಕರೇ ಆಗಿರ್ಬೋದು, ಸೀಟು ಹಂಚಿಕೆ ಕುರಿತಂತೆ ಸುಮ್ಮನೆ ಇಲ್ಲ ಸಲ್ಲದ ಹೇಳಿಕೆಗಳನ್ನ ನೀಡಬಾರದು ಅನ್ನುವಂತಹ ಒಂದು ಆಕ್ರೋಶವನ್ನು ಕೂಡ, ಅಸಮಾಧಾನವನ್ನ ಇವತ್ತು ವ್ಯಕ್ತಪಡಿಸಿದ್ದಾರೆ ಅಂಕಿತಾ. ಓಕೆ, ಧನ್ಯವಾದ ಶಿವಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ.